ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಈ ಕುರ್ಚಿ ಆಟದ ಸರ್ಕಸ್ಸು ಸದ್ಯಕ್ಕೆ ಮುಗಿಯೋ ಹಂಗೆ ಕಾಣಿಸ್ತಾ ಇಲ್ಲ. ಈ ಕಡೆ ಸಿದ್ದರಾಮಯ್ಯನವರು ಬಿಟ್ಕೊಡ್ತಾ ಇಲ್ಲ, ಆ ಕಡೆ ಡಿ.ಕೆ. ಶಿವಕುಮಾರ್ ಅವರು ಪ್ರಯತ್ನವನ್ನ ನಿಲ್ಲಿಸೋ ಹಂಗೆ ಕಾಣಿಸ್ತಾ ಇಲ್ಲ. ಮತ್ತಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಡಿ.ಕೆ.ಶಿ ಡೆಲ್ಲಿ ಆಟ, ಸಿದ್ದರಾಮಯ್ಯ ಬೆಂಗಳೂರು ಆಟ. ಹೈಕಮಾಂಡ್ ಮುಂದೆ ಗೆಲ್ಲೋದು ಯಾರದ್ದು ಚದುರಂಗದ ಆಟ. ಬೆಂಗಳೂರಿನಲ್ಲಿಯೇ ಕುಳಿತು ಹೈಕಮಾಂಡ್ಗೆ ಸಿದ್ದರಾಮಯ್ಯನವರು ಸಂದೇಶವನ್ನು ರವಾನಿಸಿದ್ದಾರೆ. ಡಿ.ಕೆ.ಶಿ ಖರ್ಗೆಗೂ ಗೊತ್ತಿಲ್ಲದಂತೆ ಸಂದೇಶವನ್ನ ಕೊಟ್ರ ಸಿಎಂ ಸಿದ್ದರಾಮಯ್ಯನವರು. ಸಹಜವಾದಂತಹ ಕುತೂಹಲ ಬರ್ತಾ ಇದೆ. ಒಂದು ಕಡೆ ಅಸ್ಸಾಂ ಚುನಾವಣೆಯ ವೀಕ್ಷಕರಾಗಿ ಡಿ.ಕೆ. ಶಿವಕುಮಾರ್ ಅವರನ್ನು ನೇಮಕ ಮಾಡಲಾಗಿದೆ. ಅವರು ನಿನ್ನೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ತಮ್ಮ ಪಾಲಿನ ಅಧಿಕಾರದ ಕ್ಲೈಮ್ ಅನ್ನ ಮತ್ತೊಮ್ಮೆ ರಾಹುಲ್ ಗಾಂಧಿ ಮುಂದಿಟ್ಟಿದ್ದಾರೆ. ಮಗದೊಂದು ಕಡೆ ಪ್ರಿಯಾಂಕಾ ಗಾಂಧಿ ಭೇಟಿಯಾಗೋದಕ್ಕೆ, ಸೋನಿಯಾ ಅವರನ್ನ ಭೇಟಿಯಾಗೋದಕ್ಕೆ ಹಾತೊರಿತಾ ಇದ್ದಾರೆ. ಇಲ್ಲಿಯವರೆಗೂ ಕೂಡ ಅವಕಾಶ ಸಿಕ್ಕಿಲ್ಲ. ಈ ಕಡೆ ಸಿದ್ದರಾಮಯ್ಯನವರು ಸದ್ದಿಲ್ಲದಂತೆ ತಮ್ಮ ಆಪ್ತನ ಮೂಲಕ ಏನನ್ನ ಹೇಳಬೇಕೋ, ಯಾವ ರೀತಿ ಹೇಳಬೇಕೋ ಅದನ್ನ ವರಿಷ್ಠರಿಗೆ ತಲುಪಿಸುವಂತಹ ಕೆಲಸ ಮಾಡಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಅಧಿಕಾರ ಹಂಚಿಕೆಯ ವಿಚಾರ ಮತ್ತಷ್ಟು ಜಟಿಲವಾಗುತ್ತಾ ರಾಜ್ಯ ಕಾಂಗ್ರೆಸ್ನಲ್ಲಿ ಅನ್ನುವಂತಹ ಪ್ರಶ್ನೆ. ಈ ಕಡೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ದೆಹಲಿಗೆ ಹೋಗ್ತಾ ಇದ್ದ ಹಾಗೆ ಮತ್ತಷ್ಟು ಕುತೂಹಲ ಜಾಸ್ತಿ ಆಗಿದೆ.